ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಮಂದಿ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆಯನ್ನ ಬಂಧನಕ್ಕೀಡು ಮಾಡಲಾಗಿದೆ. ನಿಖಿಲ್ ಸೂಚನೆಯಂತೆ ಡಿಎನ್ಎ ಸಂಸ್ಥೆ ಕಾರ್ಯನಿರ್ವಹಣೆ ಮಾಡಿದೆ ಅಂತ ಹೇಳಲಾಗಿದೆ. ವಿಕ್ಟರಿ ಪರೇಡ್ ಅಂತ ಪೋಸ್ಟ್ ಹಾಕಿದ್ದು ನಿಖಿಲ್ ಟೀಮ್ ವಿಕ್ಟರಿ ಪರೇಡ್ಗೆ ಪೊಲೀಸರ ಅನುಮತಿ ಇಲ್ಲದೆ ಪೋಸ್ಟ್ ಮಾಡಿದ್ರು ಅಂತ ಹೇಳಲಾಗಿದೆ. ಅನುಮತಿ ನಿರಾಕರಿಸಿದ್ರು ಕೂಡ ಪೋಸ್ಟ್ ಡಿಲೀಟ್ ಮಾಡದೆ ನಿರ್ಲಕ್ಷ್ಯ ಮಾಡಿದ್ರು. ಹಾಗಾಗಿ ಲಕ್ಷಾಂತರ ಜನ ಸೇರಲಿಕ್ಕೆ ಕಾರಣವಾಗಿದ್ದೆ ಆರ್ಸಿಬಿಯ ಈ ಪೋಸ್ಟ್ ಅಂತ ಹೇಳಲಾಗಿದೆ. ಹಾಗಾಗಿ ನಿಖಿಲ್ ಸೋಸಲೆ ಅವರನ್ನ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ವ್ಯಕ್ತಿ ನಿಖಿಲ್ ಸೋಸಲೆ ಅಂತ ನೀವು ನೋಡ್ತಾ ಇರುವಂತಹ ವ್ಯಕ್ತಿ, ಇವರೇ ಪೋಸ್ಟ್ ಹಾಕಿದ್ದು ಅಂತ ಹೇಳಲಾಗ್ತಾ ಇದೆ. ವಿಕ್ಟರಿ ಪರೇಡ್ ಅಂತ ಪೋಸ್ಟ್ ಹಾಕಿದ್ರು. ಪೊಲೀಸರು ಪರ್ಮಿಷನ್ ಕೊಡದೇ ಇದ್ರು ಕೂಡ ಪೋಸ್ಟ್ ಡಿಲೀಟ್ ಮಾಡಿರಲಿಲ್ಲ. ಹಾಗಾಗಿ ಆರ್ಸಿಬಿಯ ಅಧಿಕೃತವಾದ ಹೇಳಿಕೆ ಇದಾಗಿದ್ದರಿಂದ ಜನ ಆಗಮಿಸಿದ್ರು. ವಿಕ್ಟರಿ ಪರೇಡ್ ಇರುತ್ತೆ ಅಂತ ಜನ ಆಗಮಿಸಿದ್ರು ಅನ್ನೋದು ಸರ್ಕಾರದ ವಾದ. ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಮಂದಿ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆಯನ್ನ ಬಂಧನಕ್ಕೀಡು ಮಾಡಲಾಗಿದೆ. ನಿಖಿಲ್ ಸೂಚನೆಯಂತೆ ಡಿಎನ್ಎ ಸಂಸ್ಥೆ ಕಾರ್ಯನಿರ್ವಹಣೆ ಮಾಡಿದೆ ಅಂತ ಹೇಳಲಾಗಿದೆ. ವಿಕ್ಟರಿ ಪರೇಡ್ ಅಂತ ಪೋಸ್ಟ್ ಹಾಕಿದ್ದು ನಿಖಿಲ್ ಟೀಮ್ ವಿಕ್ಟರಿ ಪರೇಡ್ಗೆ ಪೊಲೀಸರ ಅನುಮತಿ ಇಲ್ಲದೆ ಪೋಸ್ಟ್ ಮಾಡಿದ್ರು ಅಂತ ಹೇಳಲಾಗಿದೆ. ಅನುಮತಿ ನಿರಾಕರಿಸಿದ್ರು ಕೂಡ ಪೋಸ್ಟ್ ಡಿಲೀಟ್ ಮಾಡದೆ ನಿರ್ಲಕ್ಷ್ಯ ಮಾಡಿದ್ರು. ಹಾಗಾಗಿ ಲಕ್ಷಾಂತರ ಜನ ಸೇರಲಿಕ್ಕೆ ಕಾರಣವಾಗಿದ್ದೆ ಆರ್ಸಿಬಿಯ ಈ ಪೋಸ್ಟ್ ಅಂತ ಹೇಳಲಾಗಿದೆ. ಹಾಗಾಗಿ ನಿಖಿಲ್ ಸೋಸಲೆ ಅವರನ್ನ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ವ್ಯಕ್ತಿ ನಿಖಿಲ್ ಸೋಸಲೆ ಅಂತ ನೀವು ನೋಡ್ತಾ ಇರುವಂತಹ ವ್ಯಕ್ತಿ, ಇವರೇ ಪೋಸ್ಟ್ ಹಾಕಿದ್ದು ಅಂತ ಹೇಳಲಾಗ್ತಾ ಇದೆ. ವಿಕ್ಟರಿ ಪರೇಡ್ ಅಂತ ಪೋಸ್ಟ್ ಹಾಕಿದ್ರು. ಪೊಲೀಸರು ಪರ್ಮಿಷನ್ ಕೊಡದೇ ಇದ್ರು ಕೂಡ ಪೋಸ್ಟ್ ಡಿಲೀಟ್ ಮಾಡಿರಲಿಲ್ಲ. ಹಾಗಾಗಿ ಆರ್ಸಿಬಿಯ ಅಧಿಕೃತವಾದ ಹೇಳಿಕೆ ಇದಾಗಿದ್ದರಿಂದ ಜನ ಆಗಮಿಸಿದ್ರು. ವಿಕ್ಟರಿ ಪರೇಡ್ ಇರುತ್ತೆ ಅಂತ ಜನ ಆಗಮಿಸಿದ್ರು ಅನ್ನೋದು ಸರ್ಕಾರದ ವಾದ. ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಮಂದಿ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆಯನ್ನ ಬಂಧನಕ್ಕೀಡು ಮಾಡಲಾಗಿದೆ. ನಿಖಿಲ್ ಸೂಚನೆಯಂತೆ ಡಿಎನ್ಎ ಸಂಸ್ಥೆ ಕಾರ್ಯನಿರ್ವಹಣೆ ಮಾಡಿದೆ ಅಂತ ಹೇಳಲಾಗಿದೆ. ವಿಕ್ಟರಿ ಪರೇಡ್ ಅಂತ ಪೋಸ್ಟ್ ಹಾಕಿದ್ದು ನಿಖಿಲ್ ಟೀಮ್ ವಿಕ್ಟರಿ ಪರೇಡ್ಗೆ ಪೊಲೀಸರ ಅನುಮತಿ ಇಲ್ಲದೆ ಪೋಸ್ಟ್ ಮಾಡಿದ್ರು ಅಂತ ಹೇಳಲಾಗಿದೆ. ಅನುಮತಿ ನಿರಾಕರಿಸಿದ್ರು ಕೂಡ ಪೋಸ್ಟ್ ಡಿಲೀಟ್ ಮಾಡದೆ ನಿರ್ಲಕ್ಷ್ಯ ಮಾಡಿದ್ರು. ಹಾಗಾಗಿ ಲಕ್ಷಾಂತರ ಜನ ಸೇರಲಿಕ್ಕೆ ಕಾರಣವಾಗಿದ್ದೆ ಆರ್ಸಿಬಿಯ ಈ ಪೋಸ್ಟ್ ಅಂತ ಹೇಳಲಾಗಿದೆ. ಹಾಗಾಗಿ ನಿಖಿಲ್ ಸೋಸಲೆ ಅವರನ್ನ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ವ್ಯಕ್ತಿ ನಿಖಿಲ್ ಸೋಸಲೆ ಅಂತ ನೀವು ನೋಡ್ತಾ ಇರುವಂತಹ ವ್ಯಕ್ತಿ, ಇವರೇ ಪೋಸ್ಟ್ ಹಾಕಿದ್ದು ಅಂತ ಹೇಳಲಾಗ್ತಾ ಇದೆ. ವಿಕ್ಟರಿ ಪರೇಡ್ ಅಂತ ಪೋಸ್ಟ್ ಹಾಕಿದ್ರು. ಪೊಲೀಸರು ಪರ್ಮಿಷನ್ ಕೊಡದೇ ಇದ್ರು ಕೂಡ ಪೋಸ್ಟ್ ಡಿಲೀಟ್ ಮಾಡಿರಲಿಲ್ಲ. ಹಾಗಾಗಿ ಆರ್ಸಿಬಿಯ ಅಧಿಕೃತವಾದ ಹೇಳಿಕೆ ಇದಾಗಿದ್ದರಿಂದ ಜನ ಆಗಮಿಸಿದ್ರು. ವಿಕ್ಟರಿ ಪರೇಡ್ ಇರುತ್ತೆ ಅಂತ ಜನ ಆಗಮಿಸಿದ್ರು ಅನ್ನೋದು ಸರ್ಕಾರದ ವಾದ. ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಮಂದಿ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆಯನ್ನ ಬಂಧನಕ್ಕೀಡು ಮಾಡಲಾಗಿದೆ. ನಿಖಿಲ್ ಸೂಚನೆಯಂತೆ ಡಿಎನ್ಎ ಸಂಸ್ಥೆ ಕಾರ್ಯನಿರ್ವಹಣೆ ಮಾಡಿದೆ ಅಂತ ಹೇಳಲಾಗಿದೆ. ವಿಕ್ಟರಿ ಪರೇಡ್ ಅಂತ ಪೋಸ್ಟ್ ಹಾಕಿದ್ದು ನಿಖಿಲ್ ಟೀಮ್ ವಿಕ್ಟರಿ ಪರೇಡ್ಗೆ ಪೊಲೀಸರ ಅನುಮತಿ ಇಲ್ಲದೆ ಪೋಸ್ಟ್ ಮಾಡಿದ್ರು ಅಂತ ಹೇಳಲಾಗಿದೆ. ಅನುಮತಿ ನಿರಾಕರಿಸಿದ್ರು ಕೂಡ ಪೋಸ್ಟ್ ಡಿಲೀಟ್ ಮಾಡದೆ ನಿರ್ಲಕ್ಷ್ಯ ಮಾಡಿದ್ರು. ಹಾಗಾಗಿ ಲಕ್ಷಾಂತರ ಜನ ಸೇರಲಿಕ್ಕೆ ಕಾರಣವಾಗಿದ್ದೆ ಆರ್ಸಿಬಿಯ ಈ ಪೋಸ್ಟ್ ಅಂತ ಹೇಳಲಾಗಿದೆ. ಹಾಗಾಗಿ ನಿಖಿಲ್ ಸೋಸಲೆ ಅವರನ್ನ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ವ್ಯಕ್ತಿ ನಿಖಿಲ್ ಸೋಸಲೆ ಅಂತ ನೀವು ನೋಡ್ತಾ ಇರುವಂತಹ ವ್ಯಕ್ತಿ, ಇವರೇ ಪೋಸ್ಟ್ ಹಾಕಿದ್ದು ಅಂತ ಹೇಳಲಾಗ್ತಾ ಇದೆ. ವಿಕ್ಟರಿ ಪರೇಡ್ ಅಂತ ಪೋಸ್ಟ್ ಹಾಕಿದ್ರು. ಪೊಲೀಸರು ಪರ್ಮಿಷನ್ ಕೊಡದೇ ಇದ್ರು ಕೂಡ ಪೋಸ್ಟ್ ಡಿಲೀಟ್ ಮಾಡಿರಲಿಲ್ಲ. ಹಾಗಾಗಿ ಆರ್ಸಿಬಿಯ ಅಧಿಕೃತವಾದ ಹೇಳಿಕೆ ಇದಾಗಿದ್ದರಿಂದ ಜನ ಆಗಮಿಸಿದ್ರು. ವಿಕ್ಟರಿ ಪರೇಡ್ ಇರುತ್ತೆ ಅಂತ ಜನ ಆಗಮಿಸಿದ್ರು ಅನ್ನೋದು ಸರ್ಕಾರದ ವಾದ. ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಮಂದಿ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆಯನ್ನ ಬಂಧನಕ್ಕೀಡು ಮಾಡಲಾಗಿದೆ. ನಿಖಿಲ್
ಸೂಚನೆಯಂತೆ ಡಿಎನ್ಎ ಸಂಸ್ಥೆ ಕಾರ್ಯನಿರ್ವಹಣೆ ಮಾಡಿದೆ ಅಂತ ಹೇಳಲಾಗಿದೆ. ವಿಕ್ಟರಿ ಪರೇಡ್ ಅಂತ ಪೋಸ್ಟ್ ಹಾಕಿದ್ದು ನಿಖಿಲ್ ಟೀಮ್ ವಿಕ್ಟರಿ ಪರೇಡ್ಗೆ ಪೊಲೀಸರ ಅನುಮತಿ ಇಲ್ಲದೆ ಪೋಸ್ಟ್ ಮಾಡಿದ್ರು ಅಂತ ಹೇಳಲಾಗಿದೆ. ಅನುಮತಿ ನಿರಾಕರಿಸಿದ್ರು ಕೂಡ ಪೋಸ್ಟ್ ಡಿಲೀಟ್ ಮಾಡದೆ ನಿರ್ಲಕ್ಷ್ಯ ಮಾಡಿದ್ರು. ಹಾಗಾಗಿ ಲಕ್ಷಾಂತರ ಜನ ಸೇರಲಿಕ್ಕೆ ಕಾರಣವಾಗಿದ್ದೆ ಆರ್ಸಿಬಿಯ ಈ ಪೋಸ್ಟ್ ಅಂತ ಹೇಳಲಾಗಿದೆ. ಹಾಗಾಗಿ ನಿಖಿಲ್ ಸೋಸಲೆ ಅವರನ್ನ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ವ್ಯಕ್ತಿ ನಿಖಿಲ್ ಸೋಸಲೆ ಅಂತ ನೀವು ನೋಡ್ತಾ ಇರುವಂತಹ ವ್ಯಕ್ತಿ, ಇವರೇ ಪೋಸ್ಟ್ ಹಾಕಿದ್ದು ಅಂತ ಹೇಳಲಾಗ್ತಾ ಇದೆ. ವಿಕ್ಟರಿ ಪರೇಡ್ ಅಂತ ಪೋಸ್ಟ್ ಹಾಕಿದ್ರು. ಪೊಲೀಸರು ಪರ್ಮಿಷನ್ ಕೊಡದೇ ಇದ್ರೂ ಕೂಡ ಪೋಸ್ಟ್ ಡಿಲೀಟ್ ಮಾಡಿರಲಿಲ್ಲ. ಹಾಗಾಗಿ ಆರ್ಸಿಬಿಯ ಅಧಿಕೃತವಾದ ಹೇಳಿಕೆ ಇದಾಗಿದ್ದರಿಂದ ಜನ ಆಗಮಿಸಿದ್ರು. ವಿಕ್ಟರಿ ಪರೇಡ್ ಇರುತ್ತೆ ಅಂತ ಜನ ಆಗಮಿಸಿದ್ರು ಅನ್ನೋದು ಸರ್ಕಾರದ ವಾದ. ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಮಂದಿ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆಯನ್ನ ಬಂಧನಕ್ಕೀಡು ಮಾಡಲಾಗಿದೆ. ನಿಖಿಲ್ ಸೂಚನೆಯಂತೆ ಡಿಎನ್ಎ ಸಂಸ್ಥೆ ಕಾರ್ಯನಿರ್ವಹಣೆ ಮಾಡಿದೆ ಅಂತ ಹೇಳಲಾಗಿದೆ. ವಿಕ್ಟರಿ ಪರೇಡ್ ಅಂತ ಪೋಸ್ಟ್ ಹಾಕಿದ್ದು ನಿಖಿಲ್ ಟೀಮ್ ವಿಕ್ಟರಿ ಪರೇಡ್ಗೆ ಪೊಲೀಸರ ಅನುಮತಿ ಇಲ್ಲದೆ ಪೋಸ್ಟ್ ಮಾಡಿದ್ರು ಅಂತ ಹೇಳಲಾಗಿದೆ. ಅನುಮತಿ ನಿರಾಕರಿಸಿದ್ರು ಕೂಡ ಪೋಸ್ಟ್ ಡಿಲೀಟ್ ಮಾಡದೆ ನಿರ್ಲಕ್ಷ್ಯ ಮಾಡಿದ್ರು. ಹಾಗಾಗಿ ಲಕ್ಷಾಂತರ ಜನ ಸೇರಲಿಕ್ಕೆ ಕಾರಣವಾಗಿದ್ದೆ ಆರ್ಸಿಬಿಯ ಈ ಪೋಸ್ಟ್ ಅಂತ ಹೇಳಲಾಗಿದೆ. ಹಾಗಾಗಿ ನಿಖಿಲ್ ಸೋಸಲೆ ಅವರನ್ನ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ವ್ಯಕ್ತಿ ನಿಖಿಲ್ ಸೋಸಲೆ ಅಂತ ನೀವು ನೋಡ್ತಾ ಇರುವಂತಹ ವ್ಯಕ್ತಿ, ಇವರೇ ಪೋಸ್ಟ್ ಹಾಕಿದ್ದು ಅಂತ ಹೇಳಲಾಗ್ತಾ ಇದೆ. ವಿಕ್ಟರಿ ಪರೇಡ್ ಅಂತ ಪೋಸ್ಟ್ ಹಾಕಿದ್ರು. ಪೊಲೀಸರು ಪರ್ಮಿಷನ್ ಕೊಡದೇ ಇದ್ರೂ ಕೂಡ ಪೋಸ್ಟ್ ಡಿಲೀಟ್ ಮಾಡಿರಲಿಲ್ಲ. ಹಾಗಾಗಿ ಆರ್ಸಿಬಿಯ ಅಧಿಕೃತವಾದ ಹೇಳಿಕೆ ಇದಾಗಿದ್ದರಿಂದ ಜನ ಆಗಮಿಸಿದ್ರು. ವಿಕ್ಟರಿ ಪರೇಡ್ ಇರುತ್ತೆ ಅಂತ ಜನ ಆಗಮಿಸಿದ್ರು ಅನ್ನೋದು ಸರ್ಕಾರದ ವಾದ. ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಮಂದಿ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆಯನ್ನ ಬಂಧನಕ್ಕೀಡು ಮಾಡಲಾಗಿದೆ. ನಿಖಿಲ್ ಸೂಚನೆಯಂತೆ ಡಿಎನ್ಎ ಸಂಸ್ಥೆ ಕಾರ್ಯನಿರ್ವಹಣೆ ಮಾಡಿದೆ ಅಂತ ಹೇಳಲಾಗಿದೆ. ವಿಕ್ಟರಿ ಪರೇಡ್ ಅಂತ ಪೋಸ್ಟ್ ಹಾಕಿದ್ದು ನಿಖಿಲ್ ಟೀಮ್ ವಿಕ್ಟರಿ ಪರೇಡ್ಗೆ ಪೊಲೀಸರ ಅನುಮತಿ ಇಲ್ಲದೆ ಪೋಸ್ಟ್ ಮಾಡಿದ್ರು ಅಂತ ಹೇಳಲಾಗಿದೆ. ಅನುಮತಿ ನಿರಾಕರಿಸಿದ್ರು ಕೂಡ ಪೋಸ್ಟ್ ಡಿಲೀಟ್ ಮಾಡದೆ ನಿರ್ಲಕ್ಷ್ಯ ಮಾಡಿದ್ರು. ಹಾಗಾಗಿ ಲಕ್ಷಾಂತರ ಜನ ಸೇರಲಿಕ್ಕೆ ಕಾರಣವಾಗಿದ್ದೆ ಆರ್ಸಿಬಿಯ ಈ ಪೋಸ್ಟ್ ಅಂತ ಹೇಳಲಾಗಿದೆ. ಹಾಗಾಗಿ ನಿಖಿಲ್ ಸೋಸಲೆ ಅವರನ್ನ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ವ್ಯಕ್ತಿ ನಿಖಿಲ್ ಸೋಸಲೆ ಅಂತ ನೀವು ನೋಡ್ತಾ ಇರುವಂತಹ ವ್ಯಕ್ತಿ, ಇವರೇ ಪೋಸ್ಟ್ ಹಾಕಿದ್ದು ಅಂತ ಹೇಳಲಾಗ್ತಾ ಇದೆ. ವಿಕ್ಟರಿ ಪರೇಡ್ ಅಂತ ಪೋಸ್ಟ್ ಹಾಕಿದ್ರು. ಪೊಲೀಸರು ಪರ್ಮಿಷನ್ ಕೊಡದೇ ಇದ್ರೂ ಕೂಡ ಪೋಸ್ಟ್ ಡಿಲೀಟ್ ಮಾಡಿರಲಿಲ್ಲ. ಹಾಗಾಗಿ ಆರ್ಸಿಬಿಯ ಅಧಿಕೃತವಾದ ಹೇಳಿಕೆ ಇದಾಗಿದ್ದರಿಂದ ಜನ ಆಗಮಿಸಿದ್ರು. ವಿಕ್ಟರಿ ಪರೇಡ್ ಇರುತ್ತೆ ಅಂತ ಜನ ಆಗಮಿಸಿದ್ರು ಅನ್ನೋದು ಸರ್ಕಾರದ ವಾದ. ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಮಂದಿ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆಯನ್ನ ಬಂಧನಕ್ಕೀಡು ಮಾಡಲಾಗಿದೆ. ನಿಖಿಲ್ ಸೂಚನೆಯಂತೆ ಡಿಎನ್ಎ ಸಂಸ್ಥೆ ಕಾರ್ಯನಿರ್ವಹಣೆ ಮಾಡಿದೆ ಅಂತ ಹೇಳಲಾಗಿದೆ. ವಿಕ್ಟರಿ ಪರೇಡ್ ಅಂತ ಪೋಸ್ಟ್ ಹಾಕಿದ್ದು ನಿಖಿಲ್ ಟೀಮ್ ವಿಕ್ಟರಿ ಪರೇಡ್ಗೆ ಪೊಲೀಸರ ಅನುಮತಿ ಇಲ್ಲದೆ ಪೋಸ್ಟ್ ಮಾಡಿದ್ರು ಅಂತ ಹೇಳಲಾಗಿದೆ. ಅನುಮತಿ ನಿರಾಕರಿಸಿದ್ರು ಕೂಡ ಪೋಸ್ಟ್ ಡಿಲೀಟ್ ಮಾಡದೆ ನಿರ್ಲಕ್ಷ್ಯ ಮಾಡಿದ್ರು. ಹಾಗಾಗಿ ಲಕ್ಷಾಂತರ ಜನ ಸೇರಲಿಕ್ಕೆ ಕಾರಣವಾಗಿದ್ದೆ ಆರ್ಸಿಬಿಯ ಈ ಪೋಸ್ಟ್ ಅಂತ ಹೇಳಲಾಗಿದೆ. ಹಾಗಾಗಿ ನಿಖಿಲ್ ಸೋಸಲೆ ಅವರನ್ನ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ವ್ಯಕ್ತಿ ನಿಖಿಲ್ ಸೋಸಲೆ ಅಂತ ನೀವು ನೋಡ್ತಾ ಇರುವಂತಹ ವ್ಯಕ್ತಿ, ಇವರೇ ಪೋಸ್ಟ್ ಹಾಕಿದ್ದು ಅಂತ ಹೇಳಲಾಗ್ತಾ ಇದೆ. ವಿಕ್ಟರಿ ಪರೇಡ್ ಅಂತ ಪೋಸ್ಟ್ ಹಾಕಿದ್ರು. ಪೊಲೀಸರು ಪರ್ಮಿಷನ್ ಕೊಡದೇ ಇದ್ರೂ ಕೂಡ ಪೋಸ್ಟ್ ಡಿಲೀಟ್ ಮಾಡಿರಲಿಲ್ಲ. ಹಾಗಾಗಿ ಆರ್ಸಿಬಿಯ ಅಧಿಕೃತವಾದ ಹೇಳಿಕೆ ಇದಾಗಿದ್ದರಿಂದ ಜನ ಆಗಮಿಸಿದ್ರು. ವಿಕ್ಟರಿ ಪರೇಡ್ ಇರುತ್ತೆ ಅಂತ ಜನ ಆಗಮಿಸಿದ್ರು ಅನ್ನೋದು ಸರ್ಕಾರದ ವಾದ.